ಟ್ರೇಡಿಂಗ್ನಲ್ಲಿ ಸ್ಥಿರತೆ ಅನ್ನೋದೇ ಎಲ್ಲರ ಗುರಿ. ಆದ್ರೆ ಇದನ್ನ ಸಾಧಿಸೋರು ತುಂಬಾನೇ ಕಡಿಮೆ. ಯಾಕೀಗೆ? ಕಾರಣ ಕೆಟ್ಟ ಸ್ಟ್ರಾಟಜಿ ಅಲ್ಲ, ನಿಜವಾದ ಸಮಸ್ಯೆ ಇರೋದು ಟ್ರೇಡರ್ನ ಮನಸ್ಥಿತಿಯಲ್ಲೇ. ಟ್ರೇಡರ್ಗಳು ಅನಿರೀಕ್ಷಿತ ಮಾರುಕಟ್ಟೆಯಲ್ಲಿ ಸ್ಥಿರತೆ ಹುಡುಕ್ತಾರೆ, ಆದ್ರೆ ಅದು ಸಾಧ್ಯವೇ ಇಲ್ಲ. ನೋಡಿ, ಸ್ಥಿರತೆ ಬರೋದು ಚಾರ್ಟ್ಗಳಿಂದ ಅಲ್ಲ, ಅದು ಬರೋದು ನಮ್ಮ ಶಿಸ್ತಿನ ನಡವಳಿಕೆಯಿಂದ. ಹಾಗಿದ್ರೆ ನಮ್ಮ ಶಿಸ್ತನ್ನೇ ಹಾಳು ಮಾಡುವ ಆ ಮಾನಸಿಕ ಶತ್ರುಗಳು ಯಾರು? ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದು ಭಯ. ಇದರಿಂದ ಒಳ್ಳೆ ಟ್ರೇಡ್ಗಳನ್ನೇ ಮಿಸ್ ಮಾಡ್ಕೋತೀವಿ ಅಥವಾ ಲಾಭವನ್ನ ಬೇಗ ಬುಕ್ ಮಾಡ್ಬಿಡ್ತೀವಿ. ಇನ್ನು ದುರಾಸೆ, ಇದು ನಮ್ಮನ್ನ ಓವರ್ ಟ್ರೇಡ್ ಮಾಡೋ ಹಾಗೆ ಮಾಡುತ್ತೆ, ಗೆಲ್ಲೋ ಟ್ರೇಡ್ನಲ್ಲೂ ಲಾಸ್ ಆಗೋ ಹಾಗೆ ನೋಡ್ಕೊಳ್ಳುತ್ತೆ. ಮತ್ತೊಂದು ಸೈಲೆಂಟ್ ಕಿಲ್ಲರ್ ಅಂದೆ ಅಸಹನೆ. ಸುಮ್ನೆ ಏನಾದ್ರೂ ಮಾಡ್ಬೇಕು ಅಂತ ಕೆಟ್ಟ ಟ್ರೇಡ್ ತಗೊಳ್ಳೋದು. ಒಂದೆರಡು ಗೆಲುವು ಸಿಕ್ಕಿದ್ರೆ ಸಾಕು, ಓವರ್ ಕಾನ್ಫಿಡೆನ್ಸ್ ಬರುತ್ತೆ, ಆಗ ರೂಲ್ಸ್ ಬ್ರೇಕ್ ಮಾಡಿ ಗಳಿಸಿದ್ದೆಲ್ಲ ಕಳ್ಕೊಳ್ಳೋದು. ಹಾಗಿದ್ರೆ ಈ ಭಾವನಾತ್ಮಕ ನಿರ್ಧಾರಗಳಿಂದ ಶಿಸ್ತಿನ ನಿರ್ಧಾರಗಳಿಗೆ ಬದಲಾಗೋದು ಹೇಗೆ? ಇದಕ್ಕೇನು ದಾರಿ? ಉತ್ತರ ಇರೋದು ನಮ್ಮ ಯೋಚನಾ ಕ್ರಮದಲ್ಲಿ. ಜೂಜುಕೋರನ ಹಾಗೆ ಅಲ್ಲ, ಒಂದು ಕ್ಯಾಸಿನೋ ಥರ ಯೋಚಿಸ್ಬೇಕು. ಕ್ಯಾಸಿನೋಗೆ ಒಂದು ಹೌಸ್ ಎಡ್ಜ್ ಇರುತ್ತೆ, ಅಂದ್ರೆ ದೀರ್ಘಾವಧಿಯಲ್ಲಿ ಸಣ್ಣ ಲಾಭ ಅವರಿಗೆ ಗ್ಯಾರಂಟಿ. ಇದೇ ನೋಡಿ ಮುಖ್ಯ ವ್ಯತ್ಯಾಸ. ವೃತ್ತಿಪರರು ಪ್ರಕ್ರಿಯೆ ಬಗ್ಗೆ ಯೋಚಿಸ್ತಾರೆ, ಒಂದೇ ಟ್ರೇಡಿನ ರಿಸಲ್ಟ್ ಬಗ್ಗೆ ಅಲ್ಲ. ಹಾಗಿದ್ರೆ ಆ ಶಿಸ್ತಿನ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದು ಹೇಗೆ? ಅದಕ್ಕೊಂದು ಬ್ಲೂ ಪ್ರಿಂಟ್ ಇಲ್ಲಿದೆ. ಇದಕ್ಕೆ ಬೇಕಿರುವುದು ಸ್ಪಷ್ಟ ನಿಯಮಗಳು, ಸ್ಟ್ರಾಟಜಿ ಮೇಲೆ ನಂಬಿಕೆ, ಒಂದು ದಿನಚರಿ ಮತ್ತು ಮುಖ್ಯವಾಗಿ ತಾಳ್ಮೆ. ಫಲಿತಾಂಶದಿಂದ ದೂರ ಇರೋದು, ಭಾವನೆಗಳನ್ನ ಕಂಟ್ರೋಲ್ ಮಾಡೋದು ಮತ್ತು ವಿನಯದಿಂದ ಇರೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಟ್ರೇಡರ್ಗಳು ಪ್ರತಿ ಟ್ರೇಡ್ ಆದ್ಮೇಲೆ ಕೇಳೋದು ಒಂದೇ ಪ್ರಶ್ನೆ: ಗೆದ್ವಾ ಸೋತ್ವಾ? ಆದ್ರೆ ಕೇಳ್ಬೇಕಾದ ನಿಜವಾದ ಪ್ರಶ್ನೆ ಇದು: ನಮ್ಮ ಪ್ರೋಸೆಸ್ ಸರಿಯಾಗಿ ಫಾಲೋ ಮಾಡಿದ್ವಾ? ಯಶಸ್ಸು ಇರೋದು ಇಲ್ಲೇ. ಕೊನೆಗೆ ಹೇಳೋದಾದ್ರೆ, ಸ್ಥಿರತೆ ಅನ್ನೋದು ಒಂದು ರಿಸಲ್ಟ್ ಅಲ್ಲ, ಅದು ನಾವು ಪ್ರತಿ ಟ್ರೇಡ್ನಲ್ಲಿ ತಗೊಳ್ಳೋ ಒಂದು ನಿರ್ಧಾರ.